ನಾನಿವತ್ತು ನಮ್ಮ ಚಿಕ್ಕಮಗಳೂರಿನ ಹೆಮ್ಮೆಯ ಒಂದು ಬೆಳೆಯಾದ ಕಾಫಿಯ ಬಗ್ಗೆ, ಅದರ ಇತಿಹಾಸದ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಫಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಕಾಫಿಯ ತವರೂರು ನಮ್ಮ ಹೆಮ್ಮೆಯ ಚಿಕ್ಕಮಗಳೂರು. ಇಡೀ ವಿಶ್ವದಲ್ಲೇ ನಮ್ಮ ಚಿಕ್ಕಮಗಳೂರಿನ ಕಾಫಿಗೆ ಸೆಕೆಂಡ್ ಪ್ಲೇಸ್. ಕಾಫಿಗೆ ಒಂದು ಅದರದೇ ಆದಂತಹ ಇತಿಹಾಸವಿದೆ. 1600ರಿಂದ 1695ರ ಅವಧಿಯಲ್ಲಿ ಮೆಕ್ಕಾ ಯಾತ್ರೆ ಮುಗಿಸಿ ಬರುವಾಗ ಬಾಬಾ ಬುಡನ್ ಎಂಬ ಸಂತ ಅಲ್ಲಿಂದ 7 ಕಾಫಿ ಬೀಜಗಳನ್ನು ತಂದು ಗಿರಿಯ ತಪ್ಪಲಿನಲ್ಲಿ ಬಿತ್ತಿದ್ದ ಎಂಬ ಒಂದು ನಂಬಿಕೆ ಇದೆ. ಆದರೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ವಿಷಯ ಒಂದಿದೆ. 1820ರವರೆಗೆ ಕಾಫಿಯನ್ನು ಎಲ್ಲೂ ಸಹ ಬೆಳೆಯುತ್ತಿರಲಿಲ್ಲ. ಜಿಲ್ಲೆಯಲ್ಲಿ ಪ್ರಪ್ರಥಮ ಎಸ್ಟೇಟ್ ಮೈಲಿಮನೆ ಎಂಬಲ್ಲಿ 1830ರಲ್ಲಿ ಐರೋಪ್ಯ ಪ್ಲಾಂಟರ್ ಆದ ಥಾಮಸ್ ಕೆನಾನ್ ಎಂಬುವನು ಪ್ರಾರಂಭಿಸಿದ್ದು ಎಂಬುದಕ್ಕೆ ದಾಖಲೆಯ ಇತಿಹಾಸವಿದೆ. ಮೈಲಿಮನೆ ಎಸ್ಟೇಟೇ ಚಿಕ್ಕಮಗಳೂರಿನ ಪ್ರಪ್ರಥಮ ಕಾಫಿ ಎಸ್ಟೇಟ್ ಆಗಿದೆ. ಯುರೋಪಿಯನ್ನರ ದಾಖಲೆಗಳಲ್ಲಿ ಹಾಗೂ ಭಾರತೀಯರ ದಾಖಲೆಗಳಲ್ಲಿಯೂ ಸಹ ಬಾಬಾ ಬುಡನ್ ಎಂಬ ಸಂತನಿಂದಲೇ ಕಾಫಿ ಕೃಷಿಯು ಭಾರತದಲ್ಲಿ ಪ್ರಾರಂಭವಾಯಿತೆಂದು ಉಲ್ಲೇಖಿಸಲಾಗಿದೆ. ಆದರೆ ನಮ್ಮ ಇತಿಹಾಸ ಹೇಳುವ ಪ್ರಕಾರ 1830ರಲ್ಲಿ ಚಿಕ್ಕಮಗಳೂರಿನ ಮೈಲಿಮನೆ ಕಾಫಿ ಎಸ್ಟೇಟಿನಲ್ಲೆಯ ಪ್ರಥಮ ಕಾಫಿ ಬೆಳೆಯನ್ನು ಬೆಳೆಯಲಾಯಿತು.